ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೋಡಿ, ಹೀಗೊಂದು ದೊಡ್ಡ ಈರುಳ್ಳಿಕಾಯಿಂದ ಒಂದು ಉಪ್ಪಿನಕಾಯಿ ಮಾಡೋಣ. ಗೊತ್ತಿರ್ಬೋದಾ? ದೊಡ್ಡ ಈರುಳ್ಳಿಕಾಯಿ, ಇದು ಗಜನಿಂಬೆ ಅಂತ ಕರೀತಾರೆ, ಬೊಡ್ಡಿ ಈರುಳ್ಳಿ ಅಂತ ಕರೀತಾರೆ. ಇದನ್ನು ನಾವು ದಗ್ಗಿರುಳ್ಳಿ ಅಂತ ಕೂಡ ಕರಿತೀವಿ. ಇದನ್ನು ಈಗ ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದರ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ಪುಡಿ ಪುಡಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಉಪ್ಪಿನಕಾಯಿ ನಿಂಬೆಹಣ್ಣು ಥರನೂ ಅಲ್ಲ, ಈರುಳ್ಳಿಕಾಯಿ ಥರನೂ ಅಲ್ಲ, ಎರಡರ ಮಧ್ಯದಲ್ಲಿ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ, ಇದು ಕೂಡ ಕೆಂಪಗೆ ಮಾಡ್ಕೊಳ್ತೀನಿ. ಅದೇ ರೀತಿ ಸ್ವಲ್ಪ ಸಾಸಿವೆ. ನೀವು ಇದನ್ನೆಲ್ಲ ಎರಡೆರಡು ಸ್ಪೂನಷ್ಟು ಹಾಕೋಬೋದು. 2 ಸ್ಪೂನ್ ಜೀರಿಗೆ. ಎಲ್ಲವನ್ನು ಬೆಚ್ಚಗೆ ಮಾಡ್ಕೊಂಡ ನಂತರ ಇದಕ್ಕೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ತರಿಯಾಗಿ ಪುಡಿ ಪುಡಿಯಾಗಿ ಮಾಡಿಕೊಂಡು ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಒಗ್ಗರಣೆ ಹಾಕ್ಕೊಂಡು ಬರೀ ಸಾಸಿವೆ ಅಷ್ಟೇ ಹಾಕಿ ಎಣ್ಣೆ ಜೊತೆ ಸಿಡಿಸಿದ ನಂತರ ಉಪ್ಪಿನಕಾಯಿಗೆ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.